ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹ್ಯಾವೆಲ್ಸ್ ಗ್ರೇಸಿಯ ಆಲ್ಕಲೈನ್ ಫ್ಯಾಬ್ ವಾಟರ್ ಪ್ಯೂರಿಫೈನ ಇನ್ಸ್ಟಾಲೇಷನ್ ಮತ್ತು ಡೆಮೋ ತೋರಿಸ್ತೀನಿ. ನಾನು ಇದನ್ನು ಅಮೆಜಾನಲ್ಲಿ ತಗೊಂಡಿದ್ದೆ, 15,000 ರುಪೀಸ್ಗೆ ತಗೊಂಡಿದ್ದೆ. ಸೊ ನೀವು ತಗೋಬೇಕಂದ್ರೆ ನೆಕ್ಸ್ಟ್ ಅಮೆಜಾನಲ್ಲಿ ಸೇಲ್ ಬರುತ್ತೆ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಂತ ದಸರಾಗೆ. ಅವಾಗ ತಗೊಂಡ್ರೆ ಸ್ವಲ್ಪ ರೇಟ್ ಕಮ್ಮಿ ಬೀಳ್ಬೋದು. ಸೊ ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ ಇದರಲ್ಲಿ 24 ಅವರ್ಸ್ ಪವರ್ ಇದ್ರೇ ಇದು ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಅದು ನೀವು ನೆನ್ಪಿಟ್ಕೊಳ್ರಿ. ಪ್ಲಸ್ ಇದರಲ್ಲಿ ನಾರ್ಮಲ್ ವಾಟ್ರ್ ಬರುತ್ತೆ, ಹಾಟ್ ವಾಟ್ರ್ ಬರುತ್ತೆ, ಪ್ಲಸ್ ವಾಮ್ ವಾಟ್ರ್ ಬರುತ್ತೆ. ಓಕೆ, ಇದು ಇನ್ಸ್ಟಾಲೇಷನ್ ಡೆಮೋನ ನಾವು ಇವಾಗ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಟೋಟಲ್ 8 ಸ್ಟೇಜ್ ಪ್ಯೂರಿಫಿಕೇಶನ್ ಆಗುತ್ತೆ. ಇದು ಫುಲ್ ಟಚ್ ಸರ್. ಕರೆಂಟ್ ಇಲ್ಲ ಅಂದರೆ ನೀರು ಡಿಸ್ಪೆನ್ಸ್ ಆಗಲ್ಲ. ಅದೇ ಇದು ಫಸ್ಟ್ ಬಂದು ಟೈಮರ್ ಸರ್. 24 ಟೈಮಿಂಗ್. ಏನು ಟೈಮರ್ ಅದು? ಟೈಮರ್ ಮೀನ್ಸ್ ಕ್ಲಾಕ್. ಕ್ಲಾಕ್ ಅಷ್ಟೇನಾ? 24 ಅವರ್ಸ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಓಕೆ, 1311 ಅಂದರೆ 111. ಅರ್ಥ ಆಯ್ತು. ಇದು ಕಾರ್ಟ್ರೇಜಸ್, ಇದು 4 ಇಂಡಿಕೇಟರ್ ಸೆಕ್ಷನ್ ಅಂತ ಹೇಳ್ತೀವಿ. ಇದು ಕಾರ್ಟ್ರೇಜಸ್ ಹೆಲ್ತ್ ಇಂಡಿಕೇಶನ್. ಓಕೆ, ಸೊ ಟೋಟಲ್ 5 ಲೈನ್ಸ್ ಇರುತ್ತೆ. ಯಾವಾಗ ಲೈನ್ಸ್ ಡ್ರಾಪ್ ಆಗುತ್ತೋ ಅವಾಗ ಸರ್ವಿಸ್ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇರುತ್ತೆ. ಇದು UV ಅನ್ನೋದು ಒಳಗಡೆ UV ಚೇಂಬರ್ ಇದೆ. ಅದು ಒಂದು ಫುಲ್ ಟ್ಯಾಂಕ್ ಆಗಿ 10 ನಿಮಿಷ ಗಂಟೆ ಆನಲ್ಲಿ ಇರುತ್ತೆ, ಅದಾದ್ಮೇಲೆ ಆಫ್ ಆಗಿರುತ್ತೆ. ಓಕೆ, ಇದು ಸರ್ವಿಸ್ ಇಂಡಿಕೇಟರ್. ಇದು ಆನಲ್ಲಿ ಇದೆ. ಟ್ಯಾಂಕ್ ಫುಲ್ ಆದರೆ ಆಫ್ ಆಗುತ್ತೆ. ಅದು ಫುಲ್ ಟ್ಯಾಂಕ್ ಆದ್ಮೇಲೆ ಫುಲ್ ಟ್ಯಾಂಕ್ ಆಗೋಗಿ ಇದು ಆನಲ್ಲಿ ಇರುತ್ತೆ. ಅದಾದ್ಮೇಲೆ ಒಂದು 10 ನಿಮಿಷ 15 ನಿಮಿಷ ಆನಲ್ಲಿ ಇರುತ್ತೆ. ಕೆಲವು ಸಿಸ್ಟಮ್ ಅಲ್ಲಿ ಆನಲ್ಲೇ ಇರುತ್ತೆ, ಅದು ಕೆಲವು ಸಿಸ್ಟಮ್ ಅಲ್ಲಿ ಆಫ್ ಆಗುತ್ತೆ 10 ನಿಮಿಷ 15 ನಿಮಿಷ ಆದ್ಮೇಲೆ. ಇದು ಸರ್ವಿಸ್ ಇಂಡಿಕೇಟರ್. ಇದು ಆನಲ್ಲೇ ಇರಬೇಕು, ಆನಲ್ಲೇ ಇರಬೇಕು. ಇದು ಬ್ಲಿಂಕ್ ಆಯ್ತು ಅಂತಂದ್ರೆ ಸಿಸ್ಟಮ್ ಸರ್ವಿಸ್ ಪ್ರಾಬ್ಲಮ್ ಇದೆ, ಸರ್ವಿಸ್ ಮಾಡಬೇಕಂತ. ಇದು ಫುಲ್ ಟ್ಯಾಂಕ್ ಇಂಡಿಕೇಶನ್. ಇದು 5 ಸೆಕೆಂಡ್ಸ್ ಒನ್ಸ್ ಬ್ಲಿಂಕ್ ಆಗುತ್ತೆ. ಓಕೆ, ನೀವು ಆಪರೇಟ್ ಮಾಡೋದು ಮೂರೇ ಬಟನ್. ಇದು ನಾರ್ಮಲ್ ವಾಟರ್ಗೆ ಜೆಂಟಲ್ ಟಚ್ ಮಾಡಿದ್ರೆ ನೀರು ಡಿಸ್ಪೆನ್ಸ್ ಆಗುತ್ತೆ, ತಿರ್ಗಿ ಅದೇ ಟಚ್ ಮಾಡಿದ್ರೆ ಆಫ್ ಆಗುತ್ತೆ. ವಾಮ್ ಮತ್ತು ಎಕ್ಸ್ಟ್ರೀಮ್ ಹಾಟ್. ಇದು ವಾಮ್ ಕುಡಿಯಂತ ಬಿಸಿ ನೀರು. ಇದು ವಾಮ್ ಕುಡಿಯಂತ ಬಿಸಿ ನೀರು. ಇದು ಎಕ್ಸ್ಟ್ರೀಮ್ ಹಾಟ್ ವಾಟರ್. ನೀವು ಅಬ್ಸರ್ವ್ ಮಾಡಿದ್ರೆ ಮೈಲ್ಡ್ ರೆಡ್ ಲೈನ್ಸ್ ಕಾಣಿಸ್ತಿದೆ. ಓಕೆ, ಸೊ ಇದರಲ್ಲಿ ನೀವು ಜೆಂಟಲ್ ಟಚ್ ಮಾಡಿದ್ರಿ, ನೀರು ಬಂತು, ಎಷ್ಟು ಬೇಕಾಗಿ ತಗೊಂಡ್ರಿ ಆಫ್ ಮಾಡಿದ್ರಿ. ಬಟ್ ಇದು ಹಂಗಲ್ಲ, ಲಾಂಗ್ ಟಚಸ್ ಇದೆ. ಇದು ಜ್ಞಾಪಕ ಮಾಡ್ಕೊಳ್ಳಿ. 2 ಲಾಂಗ್ ಟಚ್, 3rd ಜೆಂಟಲ್ ಟಚ್, 4th ತಿರ್ಗಾ ಲಾಂಗ್ ಟಚ್. ಓಕೆ, 2 1 ಓಕೆ, ಫಸ್ಟ್ ಲಾಂಗ್ ಟಚ್ ಪ್ರೋಗ್ರಾಮ್ ಆನ್ ಮಾಡೋದಕ್ಕೆ. ಬೀಪ್ ಬಂತಲ್ವಾ, ತೆಗಿಬೋದು ಫೈನ್. ನೋಡಿ, ಸಪ್ರೇಟ್ ಟ್ಯಾಂಕ್ ಇದೆ ಹಾಟ್ ವಾಟರ್ಗೆ. ಸಪ್ರೇಟ್. ಇಲ್ಲಿಂದ ಪಂಪಿಂಗ್ ಆಗುತ್ತೆ ನೀರು. ಇವಾಗ ಇಲ್ಲಿರೋ ನೀರು ಹೀಟ್ ಆಗುತ್ತೆ. ನಿಮಗೆ ಟೆಂಪರೇಚರ್ ಅಲ್ಲಿ ಇನ್ಕ್ರೀಸ್ ಆಗೋದು ನೋಟಿಸ್ ಮಾಡ್ಬೋದು ನೀವು. ಇವಾಗ 13 ಟೈಮ್ ತೋರಿಸ್ತಾ ಇದೆ ಅಲ್ವಾ, ಆಮೇಲೆ ಟೆಂಪರೇಚರ್ ಬರುತ್ತೆ ಅಲ್ಲಿ 10 ಸೆಕೆಂಡ್ಸ್ ಟೆಂಪರೇಚರ್ 27 ಡಿಗ್ರೀಸ್ ಇದೆ. ಇದ್ರದ್ದು ಕಟ್ ಆಫ್ 45 ಡಿಗ್ರಿ ಲಾಸ್ಟ್. ಬಿಫೋರ್ ದಟ್ ನೀವು ತಗೊಳಕ್ಕಾಗಲ್ಲ, ಅದು 45 ಡಿಗ್ರಿ ಹೋದ್ರೆ ತಗೊಳಕ್ಕಾಗಲ್ಲ. ಬಟ್ ಬೇರೆ ನಾರ್ಮಲ್ ವಾಟರ್ ತಗೊಬೋದು. ಹಾಟ್ ವಾಟರ್ ಎಷ್ಟು ಟೈಮ್ ಆಗುತ್ತೆ ಬರಕ್ಕೆ? 2 ಮಿನಿಟ್ಸ್. ಅದು ಬಿಸಿ ಆಗುತ್ತೆ ಅಷ್ಟೇ, 2 ಮಿನಿಟ್ಸ್. 40 ಆದ್ಮೇಲೆ ನಾವು ಯೂಸ್ ಮಾಡ್ಬೋದಾ? ಡಿಸ್ಪೆನ್ಸ್ ಆಗುತ್ತೆ ನಿಮಗೆ. 40 ಆದ್ಮೇಲೆ ನಿಮಗೆ ಇಂಡಿಕೇಶನ್ ನಾನು ಸ್ವಲ್ಪ ನೀರು ತಗೊಂಡಲ್ಲ, ಸೆನ್ಸರ್ ಫುಲ್ ಟ್ಯಾಂಕ್ ಇಲ್ಲ ಅಂತ ಸೆನ್ಸ್ ಮಾಡ್ಕೊಂತು. ಅದಕ್ಕೆ ಕೌಂಟ್ 30 ಸೆಕೆಂಡ್ಸ್ ಕೌಂಟ್ ಅಂತ ತಗೊಳುತ್ತೆ. ಅವಾಗಲೂ ಮಿಷಿನ್ ಆನ್ ಆಗೋಕ್ಕಿಂತ ಮುಂಚೆ, ಪ್ಯೂರಿಫೈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 30 ಸೆಕೆಂಡ್ಸ್ ಕೌಂಟ್ ಅಂತ ತಗೊಳುತ್ತೆ. ಆ ಕೌಂಟ್ ಅಂತ ತಗೊಂತಾಗ ಅಷ್ಟೇ. 37 ಡಿಗ್ರೀಸ್ ಆಗಿದೆ. ಓಕೆ, ಅದು ಬಿಸಿ ಆಗೋ ಟೈಮಲ್ಲಿ ನಾರ್ಮಲ್ ವಾಟರ್ ರೆಸ್ಟ್ರಿಕ್ಷನ್ ಯೂಸ್ ಮಾಡ್ಬೋದು. ನಾರ್ಮಲ್ ವಾಟರ್ ಬರುತ್ತೆ. ಓಕೆ, ಓನ್ಲಿ ವಾರ್ಮ್ ವಾಟರ್ ಮಾತ್ರ. ಅದು 40 ಆದಮೇಲೆ 45 ಡಿಗ್ರೀಸ್. ನಾನು ಫಸ್ಟ್ ಲಾಂಗ್ ಟಚ್ ಮಾತ್ರ ಮಾಡಿದೆ, ಒನ್ ಟೈಮ್ ಅಲ್ಲಿ ಅಷ್ಟೇ. ಅದು 45 ಡಿಗ್ರಿ ಆದ್ಮೇಲೆ ಅದೇ ಕೂಗುತ್ತೆ, ಲಾಂಗ್ ಬೀಟ್ ಬರುತ್ತೆ. ರೆಡಿ ಅಂತ, ವಾಟರ್ ರೆಡಿ ಅಂತ ಈ ತರ ಬೀಟ್ ಬರುತ್ತೆ. ಸೊ ಅದು ರೆಡಿ ಆಗಿದೆ ಅಂತ ಇವಾಗ ನಿಮಗೆ ಸೌಂಡ್ ನೀವು ಅಬ್ಸರ್ವ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಇದಕ್ಕಿಂತ ಡಾರ್ಕ್ ಆಗಿದೆ ಇವಾಗ, ವಿಚ್ ಮೀನ್ಸ್ ಸಿಸ್ಟಮ್ ರೆಡಿ ಇದೆ ಅಂತ. ಓನ್ಲಿ ಸಿಂಗಲ್ ಟಚ್ ಅವಾಗ. ಓಕೆ, ಅದು ಈ ಸ್ಟೇಜ್ ರೆಡಿ ಇದೆ. ಓಕೆ, ಇದಕ್ಕಿಂತ ಇದು ಡಾರ್ಕ್ ಬ್ಲೂ ಆಗಿರುತ್ತೆ. ಓಕೆ, ಸೆಕೆಂಡ್ ಲಾಂಗ್ ಟಚ್ ತಿರ್ಗಾ ಸೇಮ್ 2 ಲಾಂಗ್ ಟಚಸ್ ಅಂತ ಸೆಕೆಂಡ್ ಲಾಂಗ್ ಟಚ್ ಸ್ಟಾರ್ಟ್ ಮಾಡೋದು ಸೇಮ್ ಅದೇ ಸಿಂಗಲ್ ಟಚ್. ಮುಟ್ಟು ನೋಡಿ ಇಷ್ಟು ಬಿಸಿ ಇರುತ್ತೆ. ಓಕೆ, ನಿಮಗೆ ನೀರು ಒಂದು ಟೈಮ್ಗೆ 800 ml ಬರುತ್ತೆ. ಬಟ್ ನಿಮಗೆ 1 ಗ್ಲಾಸೇ ಸಾಕು. ಹಂಗಂತಂದ್ರೆ ಎಲ್ಲಿ ಬೇಕಾದ್ರೂ ಟಚ್ ಮಾಡ್ಬೋದು, ಸ್ಟಾಪ್ ಮಾಡೋಕ್ಕೆ ಸ್ಟಾಪ್ ಆಗುತ್ತೆ. ಇದು 3 ಎಲ್ಲಿ ಬೇಕಾದ್ರೂ ಟಚ್ ಮಾಡ್ಬೋದು, ಸ್ಟಾಪ್ ಆಗುತ್ತೆ. ಸೊ 2 ಲಾಂಗ್ ಟಚ್ ಮಾಡಿದೆ, ನೀರು ಬರ್ತಾ ಇರೋ ನೀರು ಸ್ಟಾಪ್ ಮಾಡೋಕ್ಕೆ ಜೆಂಟಲ್ ಟಚ್ ಮಾಡಿದೆ, ನೀರು ಸ್ಟಾಪ್ ಆಯ್ತು. ಬಟ್ ಇನ್ನ ಪ್ರೋಗ್ರಾಮ್ ಆಫ್ ಆಗಿಲ್ಲ. ಆಫ್ ಮಾಡ್ಬೇಕಂದ್ರೆ ತಿರ್ಗಾ ರನ್ನಿಂಗ್ ವಾಟರ್ ಬೇಡ ಅಂದ್ರೆ ನಿಮಗೆ ಪ್ರೋಗ್ರಾಮ್ ಪರ್ಮನೆಂಟ್ ಆಫ್ ಮಾಡಬೇಕು ಅಂದ್ರೆ 4th ಲಾಂಗ್ ಟಚ್ ಇಲ್ಲಿ ಮಾಡಬೇಕು 5 ಲಾಂಗ್ ಸೆಕೆಂಡ್ಸ್ಗೆ. ಇಲ್ಲ ಅನ್ಲೆಸ್ ನಂಟಿಲ್ 5 ಬೀಪ್ಸ್ ಕಂಟಿನ್ಯೂಸ್ ಬರಂಗೆ. ಇವಾಗ ನೀವು ಒಂದು 2 ಸೆಕೆಂಡ್ಸ್ ಇಟ್ಬಿಟ್ಟು ಕೈ ತೆಗೆದ್ರಿ, ನಾರ್ಮಲ್ ವಾಟರ್ 5 ಸೆಕೆಂಡ್ಸ್ ಹಂಗೆ ಇರಬೇಕು. 5 ಸೆಕೆಂಡ್ಸ್ ಹಂಗೆ ಹೋಲ್ಡ್ ಮಾಡಿ 5 ಬೀಪ್ಸ್ ಬರುತ್ತೆ ನೋಡಿ. ಇವಾಗ ಆಫ್ ಆಯ್ತು ಅಷ್ಟೇ. ಸೇಮ್ ಅಪ್ಲೈಸ್ ಇದಕ್ಕೂ ಅಷ್ಟೇ. ಇದಕ್ಕೂ ಎಕ್ಸ್ಟ್ರೀಮ್ ವಾಟರ್ಗೂ ಅದೇ ಅಪ್ಲೈ ಆಗುತ್ತೆ. ಅದೊಂದು ಸಲ ತರಿಸಿ ಕಡೆ. ಲಾಂಗ್ ಟಚ್ ಮಾಡಿದೆ. ಓಕೆ, ರೆಡಿ ಆಗ್ತಾ ಇದೆ. ಇದು ಒಂದು 2 ಮಿನಿಟ್ಸ್ 80 ಸೆಲ್ಸಿಯಸ್ ತುಂಬಾ ಸ್ವಲ್ಪ ಕಾಯಿಲ್ ಜಾಸ್ತಿ ಅಲ್ಲ, ಜಾಸ್ತಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ.
ಮತ್ತೆ ಇದು 50 ಡಿಗ್ರೀಸ್ ಕ್ರಾಸ್ ಆದ್ಮೇಲೆ ಲಾಕ್ ಆಗುತ್ತೆ. ಸೊ ಅನ್ಲಾಕ್ ಮಾಡಿ ಡಿಸ್ಪೆನ್ಸ್ ಮಾಡಬೇಕು. ಅದೊಂದು ಇದ್ರಲ್ಲಿ ಚೇಂಜಸ್ ಇದೆ. ಅದು ಸೆಕ್ಯೂರಿಟಿ ರೀಸನ್ಸ್ಗೆ. ಸೆಕ್ಯೂರಿಟಿ ಅಂದ್ರೆ ಅದು ಇದೇ ಬಿಸಿ ಇದೆ, ಜಾಸ್ತಿ ಬಿಸಿ ಇರುತ್ತಲ್ಲ, ಗೊತ್ತಿಲ್ದಿರೋ ಕಿಡ್ಸ್ ಮಾಡ್ತಾರಂತ ಅದು ಲಾಕ್ ಮಾಡಿ ಬಿಟ್ಟಿರ್ತಾರೆ. ವಾರಂಟಿ 10 years ಸ್ಟ್ಯಾಂಪ್ ವಾರಂಟಿ. ಡಿಗ್ರಿ ಆಯ್ತು. ಅದೇ ಡಿಸ್ಪೆನ್ಸ್ ಮಾತ್ರ ಇವಾಗ ಇಲ್ಲಿ ಲಾಂಗ್ ಟಚ್ ಮಾಡ್ತಾ ಇದ್ರಿ, ಬಟ್ ಇಲ್ಲಿ ಮಾಡಿದ್ರೆ ಬರಲ್ಲ. CS ಅಂತ ಬರುತ್ತೆ, ಚೈಲ್ಡ್ ಸೇಫ್ಟಿ ಲಾಕ್ ಅಂತ. ಸೊ ನೀವು ಅನ್ಲಾಕ್ ಮಾಡಿ ಡಿಸ್ಪೆನ್ಸ್ ಮಾಡಬೇಕು. ಅನ್ಲಾಕ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ 2 ಫಿಂಗರ್ಸ್ ಯೂಸ್ ಮಾಡಿ, ಸೈಮಿಲ್ಟೇನಿಯಸ್ಲಿ 2 ಲಾಂಗ್ ಪ್ರೆಸ್ ಮಾಡಿ. ಅವಾಗ ಅನ್ಲಾಕ್ ಆಗುತ್ತೆ ವಾಟರ್ ಬರಕ್ಕೆ. ಸಾರಿ, ಈ ಕಮೆಂಟ್ ಬಂದ್ಮೇಲೆ ಸೈಮಿಲ್ಟೇನಿಯಸ್ಲಿ ಪ್ರೆಸ್ ಮಾಡಬೇಕು. ಒಂದು ಬೀಪ್ ಬರ್ತಲ್ಲ, ಬೀಪ್ ಬಂದು 5 seconds ಟೈಮ್ ಇರುತ್ತೆ. ಲಾಂಗ್ ಪ್ರೆಸ್ ಮಾಡಿರ್ತೀರ, ಎಕ್ಸ್ಟ್ರೀಮ್ ಹಾಟ್ ಡಿಸ್ಪೆನ್ಸ್ ಆಗುತ್ತೆ. ಇದರಲ್ಲೂ ಬರುತ್ತೆ ಇವಾಗ ಹಾಟ್ ವಾಟರ್, ನಾರ್ಮಲ್ ವಾಟರ್ ಅಲ್ಲ, ಹಾಟ್ ವಾಟರ್ ಬರುತ್ತೆ ಇದರಲ್ಲಿ. ಇದರಲ್ಲ, ಅದು ಎಕ್ಸ್ಟ್ರೀಮ್ ಹಾಟ್. ಈಗ ಆಫ್ ಮಾಡಿ ಹೇಳ್ತೀನಿ. ಇಲ್ಲೇ ಆಫ್ ಮಾಡ್ಬೋದಾ? ಇಲ್ಲೇ ಆನ್ ಮಾಡ್ಬೋದಾ? ಮಾಡ್ಬೋದು. ಸೈಮಿಲ್ಟೇನಿಯಸ್ಲಿ 2 ಬರಲ್ಲ, ಒಂದು ಸ್ಟಾಪ್ ಆದ್ಮೇಲೆ ಒಂದು ಬರೋದು, ಒಂದು ಸ್ಟಾಪ್ ಆದ್ಮೇಲೆ ಒಂದು ಬರೋದು. ಮತ್ತೆ ಹಾಟ್ ವಾಟರ್ ಬೇಕಂದ್ರೆ ಸೇಮ್ ಇದೆ ಪ್ರೆಸ್ ಮಾಡ್ಬೇಕಾ? ಅದು ತಿರ್ಗಾ 80 ಡಿಗ್ರಿ ಹಿಟ್ ಆದ್ರೆ ಮಾತ್ರ ಇವಾಗ 65 ಬಂತದು. ಓಕೆ, ಸ್ವಲ್ಪ ಯೂಸ್ ಮಾಡಿದೀವಲ್ಲ ಅದು, ತಿರ್ಗಾ ಅದು ಬಿಸಿ 58 ಬಂದಿದೆ ಇವಾಗ. ಓಕೆ, ತಿರ್ಗಾ ಅದು ಯಾವಾಗ ರೀಫಿಲ್ ಮಾಡ್ಕೊಳ್ಳುತ್ತೋ ಮೀನ್ಸ್ ಹಾಟ್ ಆಗುತ್ತೋ ಅವಾಗ ತಿರ್ಗಾ ಇಂಡಿಕೇಶನ್ ಕೊಡುತ್ತೆ, ಅವಾಗ ನೀವು ಯೂಸ್ ಮಾಡ್ಬೋದು. ಸರ್, ಇವಾಗ ಆಫ್ ಮಾಡಿದ್ರಿ, ನೀವು ನಾರ್ಮಲ್ ಟ್ಯಾಂಕ್ ಒಂದ್ಸತಿ ಮತ್ತೆ ಇದು ಹಾಟ್ ವಾಟರ್ ಟ್ಯಾಂಕ್ 2 ಸತಿ ವೇಸ್ಟ್ ಮಾಡ್ಬಿಟ್ಟು ಆಮೇಲೆ ಕನ್ಸ್ಯೂಮ್ ಮಾಡ್ಬೋದು. ಫುಲ್ಲು ವೇಸ್ಟ್ ಮಾಡಬೇಕು ನಿಮಿಷ ಆಮೇಲೆ ಏನಾದರೂ ಮಾಡಿ ಆರಲ್ಲಿ ಇಟ್ಟಿರ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ಆಮೇಲೆ ಲಾಕ್ ಮಾಡಿಬಿಟ್ಟು ನಾರ್ಮಲ್ ವಾಟರ್ ಡಿಸ್ಪೆನ್ಸ್ ಮಾಡಿ ತಿರ್ಗಾ ರಿಲೀಸ್ ಮಾಡಿ. ಇದು ಆಫ್ ಮಾಡೋದು ಹೇಗೆ? ಈ ಕಡೆ ಇದೆ ಎಂಡ್ ಬಟನ್ ಅಲ್ಲ, ಟೋಟಲ್ ಅದು ಆಫ್ ಮಾಡೋದು. ಅದೇ ಇದಕ್ಕೂ ಅಷ್ಟೇ 5 seconds ಲಾಂಗ್ ಹೋಲ್ಡ್ ಮಾಡಿದ್ರಲ್ಲ, ಇದು ಅಷ್ಟೇ. ಇದು ಒನ್ಸ್ ಪ್ರೋಗ್ರಾಮ್ ಇದ್ರೆ ಅದು ಬೇಡ ಅಂತ ಹೇಳಿದ್ರು. ಬೇಡ ಅಂದ್ರೆ ಒಂದು ನಿಮಿಷ ಆನ್ ಮಾಡಿದ್ದೀನಾ, ಆಫ್ ಮಾಡಬೇಕಂದ್ರೆ ಇದನ್ನೇ ಲಾಂಗ್ ಪ್ರೆಸ್ 5 seconds ಅಷ್ಟೇ. ಸೇಮ್ 5 beeps ಬರುತ್ತೆ, ಸೇಮ್ ಅದನ್ನೇ. ನೀವು ಅದೇ ಒಟ್ಟು ನಾರ್ಮಲ್ ಟ್ಯಾಂಕ್ ಒಂದು 2 times ಇದು ಮಾಡಿಬಿಡ್ತೀನಿ ಬಿಡಿ. ಅಷ್ಟೇ, ಅದನ್ನು ಮಲ್ಟಿಪಲ್ ಟೈಮ್ಸ್ ಟ್ರೈ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಬೇಕು. ವಾಟರ್ ತುಂಬ ಟೇಸ್ಟ್ ಇದೆ. ನೀವು ತಗೋಬೇಕಂದ್ರೆ ಅಮೆಜಾನ್ ಸೇಲಲ್ಲಿ ತಗೊಳ್ಳಿ. ನೆಕ್ಸ್ಟ್ ದಸರಾಗೆ ಬರುತ್ತೆ ಸೇಲು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.